ಮೀನರಾಶಿ ಈ ತಿಂಗಳ ಭವಿಷ್ಯ. ಈ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶ ಕೊಡಬಹುದಾದರೂ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯ ಪ್ರಗತಿ ಕಾಣಬಹುದು. ಉದ್ಯೋಗ ಮತ್ತು ವ್ಯವಹಾರ. ಈ ಸಮಯದಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹೊಸ ಅವಕಾಶಗಳು ಕೂಡ ಸಿಗಬಹುದು. ಆದರೆ ತುರ್ತು ನಿರ್ಧಾರ ಬೇಡ. ಸಹೋದ್ಯೋಗಿಗಳ ಜೊತೆ ಸಹಕಾರ ಇಟ್ಟರೆ ಯಶಸ್ಸು ನಿಮ್ಮದಾಗುತ್ತೆ. ಹಣಕಾಸು ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಹೂಡಿಕೆ ಮಾಡುವಾಗ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಈ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಹಣ ಲಾಭ ಸಿಗುವ ಸಾಧ್ಯತೆ ಇದೆ. ಪ್ರೀತಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಪ್ರೀತಿಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅಗತ್ಯ ಚಿಕ್ಕ ವಿಷಯಕ್ಕೆ ಜಗಳ ಮಾಡದೆ ಶಾಂತಿಯಿಂದ ಮಾತನಾಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಒತ್ತಡ, ನಿದ್ರೆ ಕೊರತೆ ಸಮಸ್ಯೆ ಆಗಬಹುದು. ಯೋಗ ಧ್ಯಾನ ಮಾಡುವುದು ಉತ್ತಮ. ಶುಭ ದಿನಗಳು ಸೋಮವಾರ, ಗುರುವಾರ. ಶುಭ ಬಣ್ಣ ನೀಲಿ, ಹಸಿರು. ಶುಭ ಸಂಖ್ಯೆ 3, 7. ಈ ತಿಂಗಳು ಶಾಂತಿ ಮತ್ತು ಧೈರ್ಯ ನಿಮ್ಮ ದೊಡ್ಡ ಶಕ್ತಿ. ಆತುರ ಬೇಡ. ನಿಧಾನವಾಗಿ ಹೋಗಿದ್ರೆ ಜಯ ನಿಮ್ಮದಾಗತ್ತೆ. ಮೀನರಾಶಿ ಈ ತಿಂಗಳ ಭವಿಷ್ಯ. ಈ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶ ಕೊಡಬಹುದಾದರೂ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯ ಪ್ರಗತಿ ಕಾಣಬಹುದು. ಉದ್ಯೋಗ ಮತ್ತು ವ್ಯವಹಾರ. ಈ ಸಮಯದಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹೊಸ ಅವಕಾಶಗಳು ಕೂಡ ಸಿಗಬಹುದು. ಆದರೆ ತುರ್ತು ನಿರ್ಧಾರ ಬೇಡ. ಸಹೋದ್ಯೋಗಿಗಳ ಜೊತೆ ಸಹಕಾರ ಇಟ್ಟರೆ ಯಶಸ್ಸು ನಿಮ್ಮದಾಗತ್ತೆ. ಹಣಕಾಸು ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಹೂಡಿಕೆ ಮಾಡುವಾಗ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಈ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಹಣ ಲಾಭ ಸಿಗುವ ಸಾಧ್ಯತೆ ಇದೆ. ಪ್ರೀತಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಪ್ರೀತಿಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅಗತ್ಯ ಚಿಕ್ಕ ವಿಷಯಕ್ಕೆ ಜಗಳ ಮಾಡದೆ ಶಾಂತಿಯಿಂದ ಮಾತನಾಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಒತ್ತಡ, ನಿದ್ರೆ ಕೊರತೆ ಸಮಸ್ಯೆ ಆಗಬಹುದು. ಯೋಗ ಧ್ಯಾನ ಮಾಡುವುದು ಉತ್ತಮ. ಶುಭ ದಿನಗಳು ಸೋಮವಾರ, ಗುರುವಾರ. ಶುಭ ಬಣ್ಣ ನೀಲಿ, ಹಸಿರು. ಶುಭ ಸಂಖ್ಯೆ 3, 7. ಈ ತಿಂಗಳು ಶಾಂತಿ ಮತ್ತು ಧೈರ್ಯ ನಿಮ್ಮ ದೊಡ್ಡ ಶಕ್ತಿ. ಆತುರ ಬೇಡ. ನಿಧಾನವಾಗಿ ಹೋಗಿದ್ರೆ ಜಯ ನಿಮ್ಮದಾಗತ್ತೆ. ಮೀನರಾಶಿ ಈ ತಿಂಗಳ ಭವಿಷ್ಯ. ಈ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶ ಕೊಡಬಹುದಾದರೂ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯ ಪ್ರಗತಿ ಕಾಣಬಹುದು. ಉದ್ಯೋಗ ಮತ್ತು ವ್ಯವಹಾರ. ಈ ಸಮಯದಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹೊಸ ಅವಕಾಶಗಳು ಕೂಡ ಸಿಗಬಹುದು. ಆದರೆ ತುರ್ತು ನಿರ್ಧಾರ ಬೇಡ. ಸಹೋದ್ಯೋಗಿಗಳ ಜೊತೆ ಸಹಕಾರ ಇಟ್ಟರೆ ಯಶಸ್ಸು ನಿಮ್ಮದಾಗತ್ತೆ. ಹಣಕಾಸು ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಹೂಡಿಕೆ ಮಾಡುವಾಗ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಈ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಹಣ ಲಾಭ ಸಿಗುವ ಸಾಧ್ಯತೆ ಇದೆ. ಪ್ರೀತಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಪ್ರೀತಿಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅಗತ್ಯ ಚಿಕ್ಕ ವಿಷಯಕ್ಕೆ ಜಗಳ ಮಾಡದೆ ಶಾಂತಿಯಿಂದ ಮಾತನಾಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಒತ್ತಡ, ನಿದ್ರೆ ಕೊರತೆ ಸಮಸ್ಯೆ ಆಗಬಹುದು. ಯೋಗ ಧ್ಯಾನ ಮಾಡುವುದು ಉತ್ತಮ. ಶುಭ ದಿನಗಳು ಸೋಮವಾರ, ಗುರುವಾರ. ಶುಭ ಬಣ್ಣ ನೀಲಿ, ಹಸಿರು. ಶುಭ ಸಂಖ್ಯೆ 3, 7. ಈ ತಿಂಗಳು ಶಾಂತಿ ಮತ್ತು ಧೈರ್ಯ ನಿಮ್ಮ ದೊಡ್ಡ ಶಕ್ತಿ. ಆತುರ ಬೇಡ. ನಿಧಾನವಾಗಿ ಹೋಗಿದ್ರೆ ಜಯ ನಿಮ್ಮದಾಗತ್ತೆ.